ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಓಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದವರು ಹೊಸ್ದಾಗಿ ನೋಡ್ತಿರೋರು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನಾಗಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರ್ತವೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಬನ್ನಿ. ಹಾಗಾದರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿರೋ ಪ್ರಕಾರ ಪೋಸ್ಟ್ ಅಂದರೆ ಇಂಡಿಯನ್ ಪೋಸ್ಟಲ್ಲಿ GDS ಪೋಸ್ಟ್ಗೆ ಅಂದರೆ GDS ವೇಕೆನ್ಸಿನ ರಿಕ್ವೈರ್ಮೆಂಟ್ನ ಬಿಟ್ಟಿದ್ದಾರೆ. ಯಾವತ್ತಂದರೆ 15/7/2024 5 ಆಗಸ್ಟ್ 2024ವರೆಗೂ ಬಿಟ್ಟಿದ್ದಾರೆ. ಇವತ್ತು ನೋಡ್ತಿರ್ಬೋದು, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಇಲ್ಲೊಂದು ನೋಟಿಫಿಕೇಷನ್ ಹೋಗ್ತಾ ಇದೆ. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ July 2024, ನಂಬರ್ ಆಫ್ ಪೋಸ್ಟ್ಸ್ 44,228, ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಡೇಟ್ 15/7/2024, ಎಂಡ್ ಡೇಟ್ 5/8/2024 ಅಂತ. ಈ ಲಿಂಕು ನಿಮಗೆ ಬಯೋದಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಹೇಗೆ ಅಪ್ಲೈ ಮಾಡಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ, ಇಲ್ಲಿ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಅಂತ. ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಅಂದರೆ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನು ನೋಡ್ಕೋಬೋದು. ಮತ್ತು ಏನೇನು ಎಲಿಜಿಬಿಲಿಟಿ ಅದೆಲ್ಲ ಕೊಟ್ಟಿರ್ತಾರೆ. ಮತ್ತು ಸರ್ಕಲ್ ವೈಸ್ ಪೋಸ್ಟ್ ನೋಟಿಫೈಡ್ ಅಂದರೆ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಇದೆ, ಅದರಲ್ಲಿ OBCಗೆ ಎಷ್ಟು, ಜನರಲ್ ಅವ್ರಿಗೆ ಎಷ್ಟು, ಅನ್ರಿಸರ್ವ್ಡ್ಗೆ ಎಷ್ಟು, ಮತ್ತು SC/STಗೆ ಎಷ್ಟು ಎಲ್ಲ ಕ್ಲಿಯರಾಗಿ ಹೇಳಿರ್ತಾರೆ. ವುಮೆನ್ಸ್ಗೆ ಎಷ್ಟು ಅಂತ. ಮತ್ತು ಇನ್ಸ್ಟ್ರಕ್ಷನ್ಸ್ ಅಂದರೆ ನಾವು ಹೇಗೆ ಅಪ್ಲೈ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಅದನ್ನೆಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಅಪ್ಲೈ ಮಾಡೋದು ಹೇಗೆ, ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಇಲ್ಲಿ ಕರ್ನಾಟಕ ನಿಮ್ಮದು ಯಾವ ಸ್ಟೇಟ್ ಬರುತ್ತೋ ಆ ಸ್ಟೇಟು, ನಮ್ಮದು ಕರ್ನಾಟಕ ಆಗಿರೋದ್ರಿಂದ ಕನ್ನಡ, ಸೊ ಕರ್ನಾಟಕನೇ ಸೆಲೆಕ್ಟ್ ಮಾಡ್ಕೊತೀನಿ. ಕರ್ನಾಟಕದಲ್ಲಿ ನಿಮ್ಮದು ಯಾವ ಡಿವಿಷನ್ ಯಾವ ಡಿಸ್ಟಿಕ್ ಅಂತ ಹಾಕ್ಬಿಟ್ಟು, ನಮ್ಮದು ತುಮಕೂರು ಆಗಿರೋದ್ರಿಂದ ತುಮಕೂರು ಹಾಕ್ಬಿಟ್ಟು ವ್ಯೂ ಪೋಸ್ಟ್ ಕೊಟ್ಟರೆ ನಿಮಗೆ ಈ ಥರ ಯಾವ್ಯಾವ ಊರಲ್ಲಿ ಅಂದರೆ ನಿಮ್ಮ ಡಿಸ್ಟಿಕಲ್ಲಿರೋ ಯಾವ್ಯಾವ ಊರಲ್ಲಿ, ನಿಮ್ಮ ತುಮಕೂರು ಡಿವಿಷನಲ್ಲಿರೋ ಯಾವ್ಯಾವ ಊರಲ್ಲಿ ಇದು ಪೋಸ್ಟ್ ಆಫೀಸಲ್ಲಿ ಯಾವ ಪೋಸ್ಟ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗುತ್ತೆ. ನೋಡಿ, ಈ ರೀತಿ ಎಲ್ಲ ಪೋಸ್ಟ್ ನಿಮ್ಮ ಡಿವಿಷನ್ ನೀವು ಸೆಲೆಕ್ಟ್ ಮಾಡಿದ್ರೆ. ಮತ್ತು ಇನ್ನೊಂದು, ಒಬ್ಬರು ಒಂದೇ ಡಿವಿಷನ್ಗೆ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು, ಇನ್ನೊಂದು ಡಿಸ್ಟಿಕ್ಗೆ ಅಥವಾ ಇನ್ನೊಂದು ಡಿವಿಷನ್ಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಬನ್ನಿ ಹಾಗಾದರೆ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ರಿಜಿಸ್ಟ್ರೇಷನ್ ಮತ್ತು ಇಲ್ಲಿ ಆನ್ಲೈನ್ ಅಂತ ಕಾಣಿಸ್ತಾ ಇದೆ, ಮತ್ತು ಮೇಲೂ ಇದೆ ಅಪ್ಲೈ ಆನ್ಲೈನ್ ಅಥವಾ ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಕೊಡಿ. ರಿಜಿಸ್ಟ್ರೇಷನ್ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಂದರೆ ವ್ಯಾಲಿಡ್ ಮೊಬೈಲ್ ನಂಬರ್ ಅಂದರೆ ಅದಕ್ಕೆ OTP ಬರಬೇಕು, ಅದು ವರ್ಕಿಂಗಲ್ಲಿರಬೇಕು, ಅಂತಹ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಓಕೆ, ಎಂಟರ್ ಮಾಡಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ಕೊಟ್ಟಿದ ತಕ್ಷಣ ನಿಮಗೆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಮಾಡ್ತಾರೆ. ಆ OTPನ ಇಲ್ಲಿ ಕಾಣ್ತಾ ಇರೋಂತಹ ಬಾಕ್ಸಲ್ಲಿ ಎಂಟರ್ ಮಾಡಿ. ಓಕೆ, OTP ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ OTP ಕೊಟ್ಟರೆ ನಿಮ್ಮ OTP ವ್ಯಾಲಿಡ್ ಆಗುತ್ತೆ. ನಂಬರ್ ಈಸ್ ವೆರಿಫೈಡ್ ಅಂತ ಬರುತ್ತೆ ಅಥವಾ ವ್ಯಾಲಿಡೇಟ್ ಅಂತ ಬರುತ್ತೆ. ಮತ್ತು ಇಲ್ಲಿ ಇಮೇಲ್ ID ನಿಮ್ಮದು ವೆರಿಫೈಡ್ ಅಥವಾ ವ್ಯಾಲಿಡ್ ಆಗಿರುವಂತಹ ಇಮೇಲ್ IDನ ಇಲ್ಲಿ ನೀವು ಕೊಡಬೇಕಾಗುತ್ತೆ. ಓಕೆ, ಕೊಟ್ಬಿಟ್ಟು ಇಲ್ಲಿ ವ್ಯಾಲಿಡ್ ಇಮೇಲ್ ಅಂತ ಇದೆ, ಅಲ್ಲಿ ವ್ಯಾಲಿಡ್ ಇಮೇಲ್ ಕೊಡಿ. ಈಗ ವ್ಯಾಲಿಡ್ ಇಮೇಲ್ ಕೊಟ್ಟರೆ ನಿಮಗೆ ಒಂದು OTP ಹೋಗುತ್ತೆ ನಿಮ್ಮ ಇಮೇಲ್ IDಗೆ. ಬಂದಿರೋಂಥ OTPನ ಅಲ್ಲಿ ಎಂಟರ್ ಮಾಡಿಬಿಟ್ಟು ಬಾಕ್ಸಲ್ಲಿ ಕೊಟ್ಟಿರೋಂಥ ಬಾಕ್ಸಲ್ಲಿ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ OTP ಕೊಡಿ. ನಿಮ್ಮ ಇಮೇಲ್ ID ಕೊಟ್ಟ ತಕ್ಷಣ ಅಲ್ಲಿ ಇಮೇಲ್ ID ಈಸ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತು ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ನೇಮನ್ನು ಎಂಟರ್ ಮಾಡಿ ಆ್ಯಸ್ ಪರ್ ಸ್ಕೂಲ್ ಪಾಸ್ಡ್ ಇನ್ ಸರ್ಟಿಫಿಕೇಟ್ ಅಂದರೆ ಸೆಕೆಂಡರಿ ಸ್ಕೂಲ್ ಅಂದರೆ ನಿಮ್ಮ SLCಯಲ್ಲಿ ಅಂದರೆ ನೀವು SLC ಓದಿರ್ತೀರಲ್ಲ, ಆ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ನೇಮ್ ಇರುತ್ತೆ ಅದೇ ರೀತಿ ನಿಮ್ಮ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಫಾದರ್ ಆರ್ ಮದರ್ ನೇಮ್, ಇಲ್ಲಿ ನಿಮ್ಮ ಫಾದರ್ ಅಥವಾ ಮದರ್ ನೇಮ್ ಯಾರ್ದಾದ್ರೂ ಎಂಟರ್ ಮಾಡ್ಬೋದು. ಯಾವುದಾದ್ರೂ ಒಂದು ಎಂಟರ್ ಮಾಡಿ, 2 ಎಂಟರ್ ಮಾಡಬೇಡಿ. ನಿಮ್ಮ ಫಾದರ್ ನೇಮೇ ಎಂಟರ್ ಮಾಡಿ ಆದಷ್ಟು. ಸೊ ನಿಮ್ಮ ಫಾದರ್ ನೇಮು ಎಲ್ಲಿ ಯಾವುದರಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತಲ್ವ ಅದೇ ರೀತಿ ಎಂಟರ್ ಮಾಡಿ. ಮತ್ತು ಡೇಟ್ ಆಫ್ ಬರ್ತು ಅಷ್ಟೇ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಸೇಮ್ ಇರಬೇಕು, ಆ ಡೇಟ್ ಆಫ್ ಬರ್ತನ್ನ ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿ, ಜೆಂಡರ್ ಮೇಲ್ ಆರ್ ಫಿಮೇಲ್ ಯಾವುದೋ ಒಂದು ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿ. ಮತ್ತು 6A ಅದು ಬೇಕಲ್ಲ, ಅದು ಟ್ರಾನ್ಸ್ಜೆಂಡರ್ ಹಾಕಿದ್ರೆ ಮಾತ್ರ ಬೇಕಾಗುತ್ತೆ. ಮತ್ತು ಕಮ್ಯುನಿಟಿ, ಇಲ್ಲಿ ನಿಮ್ಮ ಕಮ್ಯುನಿಟಿ ಸೆಲೆಕ್ಟ್ ಮಾಡಿ ಅಂದರೆ SC/ST ಅಥವಾ OBC ಆರ್ UR ಅಂದರೆ ಅನ್ರಿಸರ್ವ್ಡ್. ಓಕೆ, ಅನ್ರಿಸರ್ವ್ಡ್ ಹಾಕ್ಕೊಳ್ಳಿ, SC/ST ಎಲ್ಲ ಅಂದರೆ. ಮತ್ತು ಕರ್ನಾಟಕ ರೀಜನ್, ಓಕೆ ನೀವು ಕರ್ನಾಟಕದಲ್ಲಿ ಪಾಸಾಗಿದ್ದೀರಾ ಅಥವಾ ಕೇರಳದಲ್ಲಿ ಪಾಸಾಗಿದ್ದೀರಾ, ಯಾವ ಸ್ಟೇಟಲ್ಲಿ ಅಥವಾ ಯಾವ ರೀಜನಲ್ಲಿ ಪಾಸಾಗಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ಯಾವ ಇಯರಲ್ಲಿ ಪಾಸಾಗಿದ್ದೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, 2021 ಆಗಿ ಅಪ್ ಟು 2024 ಅಂದರೆ ಈ ವರ್ಷ ಪಾಸಾಗಿರೋರ್ಗೂ ಬಿಟ್ಟಿದ್ದಾರೆ. ಓಕೆ, ಅದನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕಾಣ್ತಾ ಇದೆಯಲ್ವಾ, ಈ ಕ್ಯಾಪ್ಚಾನ ಎಂಟರ್ ಮಾಡಿ. ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಕೊಟ್ಟರೆ
ನಿಮಗೆ ಈ ರೀತಿ ಬರುತ್ತೆ, ಫಸ್ಟ್ ಸ್ಟೇಜ್ ಆಫ್ ದ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ಎಸ್ ಓಕೆ ಕೊಟ್ಟರೆ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ. ಈಗ ನಿಮಗೆ ಉಳಿದಿರೋದು ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತೆ ನಿಮಗೆ ರಿಜಿಸ್ಟ್ರೇಷನು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನೇನಿದೆ, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಬಿಲೋ ಅಂತ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ನಂಬರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆರ್ ಯು ಪರ್ಸನಲ್ ವಿತ್ ಡಿಸಬಿಲಿಟೀಸ್ ಅಂದರೆ ನಿಮಗೆ ಏನಾದರೂ ಡಿಸಬಿಲಿಟೀಸ್ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಓಕೆ, ಇಲ್ಲಿ ಲ್ಯಾಂಗ್ವೇಜಸ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್ ಅಂದರೆ ಸೆಕೆಂಡರಿ ಸ್ಕೂಲ್ ಅಂದರೆ ನೀವು SLCಲಿ ಯಾವ್ಯಾವ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ದೀರಾ ಅಂತ. ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಆರ್ಡ್ರ್ ಪ್ರಕಾರ ಹಾಕಿ, ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಕನ್ನಡ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ದೀರಾ, ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ದೀರಾ, ಮತ್ತು ಇನ್ನೊಂದು ಹಿಂದಿನ ಸ್ಟಡಿ ಮಾಡಿದ್ದೀರಾ. ಸೊ ಈ 3 ಲ್ಯಾಂಗ್ವೇಜನ್ನು ಈ ರೀತಿ ಹಾಕ್ಬಿಟ್ಟು ಓಕೆ ಕೊಟ್ಟರೆ ಸೆಲೆಕ್ಟ್ ಆಗುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ. ಓಕೆ, ನೆಕ್ಸ್ಟು ವೆದರ್ ಎಂಪ್ಲಾಯ್ಡ್ ಅಂದರೆ ನೀವು ಎಂಪ್ಲಾಯ್ ಆಗಿದ್ದೀರಾ ಅಥವಾ ಎಲ್ಲರೂ ವರ್ಕ್ ಮಾಡ್ತೀರಾ, ಇಲ್ಲ ಎಸ್ ಆಗಿದರೆ ಎಸ್ ಕೊಡಿ, ನೋ ಆಗಿದ್ರೆ ನೋ ಕೊಡಿ. ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡೋಗುತ್ತೆ, ಮತ್ತು ಇಲ್ಲಿ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸಿಗ್ನೇಚರ್ ಸೈಜು 20 KB ಕಡಿಮೆ ಇರಬೇಕಾಗುತ್ತೆ. ಓಕೆ, ಇಷ್ಟನ್ನು ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಬಟನನ್ನು ಕೊಡಬೇಕಾಗುತ್ತೆ. ಓಕೆ, ಎಲ್ಲನೂ ಫಿಲ್ ಮಾಡಿಬಿಟ್ಟು ಮತ್ತು ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಶೋ ಆಗುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಆಗಿರುತ್ತಲ್ಲ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋಕ್ಕೆ, ರೀಚೆಕ್ಗೆ ನಿಮಗೆ ಡೀಟೇಲ್ಸ್ನ ತೋರಿಸುತ್ತೆ. ಅಕಸ್ಮಾತ್ ಏನಾದರೂ ಕರೆಕ್ಟಾಗಿಲ್ಲ ಅನಿಸಿದ್ರೆ ಇನ್ನೊಂದು ಸಲ ನೀವು ಎಡಿಟ್ ಮಾಡ್ಬೋದು. ಓಕೆ, ಎಲ್ಲನೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಐ ಆರ್ ಬೈ ಡಿಕ್ಲರೇಷನ್ ಒಂದು ಟಿಕ್ ಮಾರ್ಕ್ ಕೇಳುತ್ತೆ, ಅಲ್ಲಿ ಟಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಬಟನ್ ಹಾಕ್ಕೊಂಡ್ರೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಮತ್ತು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಓಕೆ, ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಕಾಪಿ ಆದರೂ ಮಾಡ್ಕೊಳ್ಳಿ ಅಥವಾ ನಿಮ್ಮ ನಂಬರ್ಗೆ ಮೆಸೇಜ್ ಬಂದಿರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಕ್ಲಿಕ್ ಟು ಕಂಟಿನ್ಯೂ ಟು ಅಪ್ಲೈ ಅಂತ ಕೊಡ್ಬೋದು, ಅಥವಾ ಹೋಮ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಬಟನ್ ಇರುತ್ತೆ, ಅಲ್ಲಿ ಕೊಟ್ಟರು ಸಹ ನಡೆಯುತ್ತೆ. ಓಕೆ, ನೀವು ಕಂಟಿನ್ಯೂ ಟು ಅಪ್ಲೈ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಸರ್ಕಲ್ ಯಾವ ಸರ್ಕಲ್ಗೆ ಹಾಕಬೇಕು ಅಂತ ಕೇಳುತ್ತೆ. ನಿಮ್ಮ SLCನ ಯಾವುದರಲ್ಲಿ ಮುಗಿಸಿರ್ತೀರೋ ಅದೇ ಸರ್ಕಲ್ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ, ಇದೊಂದು. ಮತ್ತು ಇಲ್ಲಿ ಸರ್ಕಲ್ ಅಂತ ಕೇಳಿದಾಗ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಮತ್ತು ಇಲ್ಲಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಓಕೆ, ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಒಂದು ಲಿಂಕ್ ಆಗಿರೋ ರಿಜಿಸ್ಟ್ರೇಷನ್ ಮಾಡಿರೋಂತಹ ನಂಬರ್ಗೆ ಒಂದು OTP ಬರುತ್ತೆ. ಓಕೆ, ಆ OTPನ ಅಲ್ಲಿ ಎಂಟರ್ ಮಾಡಿಬಿಟ್ಟು ಮತ್ತು ಕೆಳಗಡೆ ಕೊಟ್ಟಿರೋಂಥ ಕ್ಯಾಪ್ಚನ್ಗೆ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟನ್ನು ಕೊಡಿ. ನೆಕ್ಸ್ಟನ್ನು ಕೊಟ್ಟಿದ ತಕ್ಷಣ ನಿಮಗೆ ಲೋಡಿಂಗ್ ಆಗಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅಡ್ರೆಸ್ ಡೀಟೇಲ್ಸನ್ನು ಕೇಳುತ್ತೆ. ನೀವು ಅಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಆಗಿದ್ದರೆ ಒಂದು ಕಮ್ಯುನಿಕೇಷನ್ ಅಡ್ರೆಸ್ನ ಫಿಲ್ ಮಾಡಿಬಿಟ್ಟು ಇಲ್ಲಿ ಸೇಮ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕೊಟ್ಟರೆ ಟಿಕ್ ಮಾಡಿದ್ರೆ ನಿಮ್ಮದು ಔಟ್ ಆಫ್ ಫ್ಲೆಚ್ ಆಗುತ್ತೆ, ಆ ಕಡೆ ಈ ಕಡೆ ಕೊಟ್ಟಿರೋ ಅಡ್ರೆಸ್ಸು. ಮತ್ತು ನೆಕ್ಸ್ಟು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಕೇಳಿದೆ, ನಿಮ್ಮ ಬೋರ್ಡನ್ನು ಕೇಳುತ್ತೆ. ಬೋರ್ಡ್ನ ನೀವು ಸೆಲೆಕ್ಟ್ ಮಾಡಿ, ಕರ್ನಾಟಕ ಬೋರ್ಡ್ ಅಂತ. ಕರ್ನಾಟಕದಲ್ಲಿ ನೀವು ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಡಿಫ್ರೆಂಟ್ ಟೈಪ್ಸ್ ಬರ್ತವೆ, ಆದರೆ ನೀವು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಫ್ರಮ್ 2014 ಮತ್ತು 2022 ಅಂತ ಸೆಲೆಕ್ಟ್ ಮಾಡಿ, ಅಥವಾ ಟೆಕ್ನಿಕಲ್ ಎಜುಕೇಷನ್ ಅಥವಾ ಜೂನಿಯರ್ ಟೆಕ್ನಿಕಲ್ ಸ್ಕೂಲಲ್ಲಿ ಹೋದರೆ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂತ ಎಂಟರ್ ಮಾಡಿ. ನಿಮಗೆ ಯಾವುದು ಬೋರ್ಡಲ್ಲಿ ನೀವು ಓದಿದಿರೋ ಆ ಬೋರ್ಡನ್ನ ನೀವು ಸೆಲೆಕ್ಟ್ ಮಾಡಿ. ನಾವು ಓದಿರೋದು ಈಗ ಕರ್ನಾಟಕ ಸೆಕೆಂಡರಿ ಸ್ಕೂಲ್ ಎಜುಕೇಷನ್ ಬೋರ್ಡ್ 2014 to 2022 ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಟೈಪ್ ಆಫ್ ರಿಸಲ್ಟ್ನ ಕೇಳುತ್ತೆ, ನೀವು ರಿಸಲ್ಟ್ ಟೈಪನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರಿಸಲ್ಟ್ ಟೈಪು ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ನೀವು CGPA ಕೊಟ್ಟಿದ್ದರೆ ನೀವು ಅದನ್ನು ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ, ಅಥವಾ ಗ್ರೇಡ್ ಪಾಯಿಂಟ್ ಕೊಟ್ಟಿದ್ರೆ ಅದನ್ನು ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ನೀವು ಮಾರ್ಕ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಸೈನ್ಸು ಮತ್ತು ಕೆಳಗಡೆ ಸೆಲೆಕ್ಟ್ ಸಬ್ಮಿಟ್ ಅಂತ ಇದೆ, ಅಲ್ಲಿ ನೀವು ಸೆಲೆಕ್ಟ್ ಸಬ್ಮಿಟ್ ಹತ್ರ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ಇಲ್ಲಿ ಇನ್ನೊಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಬೇಕು, ಮತ್ತು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಕೊಟ್ಟಿರೋಂತಹ ಎಲ್ಲ ಕಾಲಮಲ್ಲೂ ನೀವು ಫಿಲ್ ಮಾಡಬೇಕಾಗುತ್ತೆ. ಎಲ್ಲ ಕಾಲಮಲ್ಲೂ ನಿಮ್ಮ ಮಾರ್ಕ್ಸ್ ಎಷ್ಟು, ಫಸ್ಟ್ ಸೈನ್ಸ್ ಎಷ್ಟು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಎಷ್ಟು, ಅಥವಾ ನಿಮ್ಮದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಎಷ್ಟು, ಸೋಷಿಯಲ್ ಸೈನ್ಸಲ್ಲಿ ಎಷ್ಟು, ಈ ರೀತಿ ಎಲ್ಲನೂ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಮತ್ತೆ ಈ ನೋಟನ್ನು ಕೊಟ್ಟಿದ್ದಾರೆ, ಇಫ್ CGPA ಈಸ್ ನಾಟ್ ಅಲಾಟೆಡ್ ಬೈ ಯುವರ್ ಬೋರ್ಡ್ ಯು ಮೇ ಲೀವ್ ದಿಸ್ ಫೀಲ್ಡ್. ಅಂದರೆ ನಿಮಗೆ CGPA ಕೊಟ್ಟಿಲ್ಲ ಅಂದರೆ CGPA ಕೊಟ್ಟರೆ CGPAನ ಎಂಟರ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ, ಅಥವಾ ನಿಮಗೆ CGPA ಕೊಟ್ಟಿಲ್ಲ ಬರೀ ಮಾರ್ಕ್ಸ್ ಅಂದರೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂನ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಈ ರೀತಿ ಓಪನ್ ಆಗುತ್ತೆ. ನೀವು ನೆಕ್ಸ್ಟ್ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ ಡಿವಿಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿವಿಷನ್ ಅಂದರೆ ನೀವು
ಯಾವ ಡಿಸ್ಟಿಕ್ ಅಥವಾ ಯಾವ ಡಿವಿಷನಲ್ಲಿ. ಈಗಲೇ ಕೇಳಿಸ್ಕೊಳ್ಳಿ, ಒಬ್ಬರು ಒಂದು ಡಿವಿಷನಿಗೆ ಮಾತ್ರ ಅಪ್ಲೈ ಮಾಡಬೇಕು. 2 ಡಿವಿಷನ್ಗೆ ಇನ್ನೊಂದು ನಂಬರಿಂದ ಅಪ್ಲೈ ಮಾಡಿದರೆ ಅದು ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ನಿಮಗೆ ಯಾವ ಡಿವಿಷನ್ ಬೇಕೋ ಆ ಡಿವಿಷನ್ನ ಸೆಲೆಕ್ಟ್ ಮಾಡಿ. ಆ ಡಿವಿಷನಲ್ಲಿ ಇರೋವಂಥ ಪೋಸ್ಟ್ಸ್ ಎಲ್ಲ ಬರ್ತವೆ. ನಿಮಗೆ ಫಸ್ಟು ಯಾವ ಪೋಸ್ಟು ಅಂದರೆ ಯಾವ ಊರಲ್ಲಿ ಪೋಸ್ಟ್ ಖಾಲಿದೆಯೋ ABPM ಅಥವಾ BPM ನಿಮಗೆ ಯಾವುದಕ್ಕೆ ಫಸ್ಟ್ ಕೊಡಬೇಕು ಅದು ನಾವು ಪ್ರಿಫರೆನ್ಸ್ನ ಕೊಡ್ತಾ ಹೋಗಿ. 1 ಈ ರೀತಿ, ಇಲ್ಲಿ 2 ಅಂತ ಕೊಡಿ, ಇಲ್ಲಿ 3 ಅಂತ ಕೊಡಿ. ಈ ರೀತಿ ನಿಮಗೆ ಯಾವ ಅಕಸ್ಮಾತ್ ನಿಮ್ಗೇನಾದರೂ ಇಲ್ಲೇನಾದರೂ ನಿಮ್ಮದು ಊರು ಅಥವಾ ನಿಮ್ಮ ಹತ್ರವಾಗಿರೋಂಥ ಊರಿದ್ದರೆ ಇಲ್ಲಿ ನಿಮ್ಮದು 4 ಅಂತ ಕೊಡಿ. ಈ ರೀತಿ ನಿಮ್ಮ ಪ್ರಿಫರೆನ್ಸ್ನ ಆರ್ಡ್ರ್ ವೈಸ್ ಕೊಡ್ತಾ ಹೋಗಿ. ನಿಮ್ಮ ಡಿಸ್ಟಿಕಲ್ಲಿ ಎಷ್ಟಿರುತ್ತೋ ಎಲ್ಲ ಪೋಸ್ಟರ್ಸು ಇಲ್ಲಿ ಬರ್ತವೆ. ಅವೆಲ್ಲಕ್ಕೂ ನೀವು ಅಪ್ಲೈ ಮಾಡ್ಬೋದಾಗಿದೆ. ನಿಮ್ಮ ಹತ್ರದಾಗಿರೋದು ನಿಮಗೆ ಯಾವುದಾದ್ರು ಬೇಕೋ ಅದಕ್ಕೆ ನೀವು ಫಸ್ಟು ಅಪ್ಲೈ ಮಾಡ್ಕೋಬೋದು. ಆರ್ಡ್ರ್ ವೈಸು ಪ್ರಿಯಾರಿಟಿ ಕೊಡ್ತಾ ಹೋಗ್ಬೋದು ನೀವು. ಮತ್ತು ನಿಮ್ಮ ಪ್ರಿಯಾರಿಟಿ ಆದಮೇಲೆ ಇಲ್ಲಿ ಇಯರ್ ಬೈ ಕ್ಲಿಕ್ ಡಿಕ್ಲರೇಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಸೇವ್ ಆ್ಯಂಡ್ ಪ್ರೊಸೀಡ್, ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ನ ನೀವು ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸೇವ್ ಆಗುತ್ತೆ ಮತ್ತು ಒಂದು ಪ್ರಿವ್ಯೂ ಬರುತ್ತೆ. ಆ ಪ್ರಿವ್ಯೂಯಲ್ಲಿ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಂಬಿಟ್ಟು ಆಮೇಲೆ ನೀವು ಅಲ್ಲಿ ಸಬ್ಮಿಟ್ ಬಟನ್ ಇರುತ್ತೆ. ಸಬ್ಮಿಟನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೀಸ್ ಪೇ ಮಾಡೋ ಆಗಿದ್ದರೆ ಪೇ ಮಾಡಿ ಅಂತ ಕೇಳುತ್ತೆ. ಇಲ್ಲಾಂದರೆ ನಿಮಗೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಡೈರೆಕ್ಟಾಗಿ ಕೇಳುತ್ತೆ. ಅಥವಾ ಫೀಸ್ ಪೇ ಮಾಡೋರಾಗಿದ್ರೆ ಫೀಸ್ ಪೇ ಮಾಡಿಬಿಟ್ಟು ನಿಮ್ಮ ಆನ್ಲೈನಲ್ಲಿ ಫೋನ್ಪೇ ಆಗಿರ್ಬೋದು ಅಥವಾ ಡಿಜಿಟಲ್ ಪೇ ಆಗಿರೋದು ಯಾವುದಾದ್ರೂ ಓಕೆ, ಎಲ್ಲದರಲ್ಲೂ ಪೇ ಮಾಡ್ಬೋದು. ಪೇ ಮಾಡಿಬಿಟ್ಟು ನೀವು ಅಲ್ಲಿ ಪೇ ಮಾಡಿರೋಂತಹ ಇದು ರೆಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಪೇ ಆದಮೇಲೆ ಅಪ್ಲಿಕೇಶನ್ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಮುಂದೆ ರೆಫರೆನ್ಸ್ಗೆ ಯೂಸ್ ಆಗುತ್ತೆ. ಇಷ್ಟೇ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನಪಟ್ಟೆ. ಸೊ ಇಷ್ಟು ಈ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಏನಾದರೂ ಇದೆ ತಿಳಿಸ್ತೀನಿ ಆದಷ್ಟು ಬೇಗ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.